ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ವೆನಿಲ್ಲಾ ಸ್ಪಾಂಜ್ ಕೇಕ್ ಮಾಡ್ತಾಯಿದ್ದೀನಿ. ಕಪ್ ಕೇಕ್ಸು ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಆಮೇಲೆ ನೀವು ಅವನ್ ಇಲ್ಲದೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊಟ್ಟೆಗಳನ್ನ ಒಡೆದು ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಫುಲ್ ವಿಡಿಯೋ ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಆಮೇಲೆ ಪರ್ಫೆಕ್ಟ್ ಆಗಿರುವಂಥ ಕಪ್ ಕೇಕ್ಸು ನಿಮಗೆ ಬರಲ್ಲ. ನೋಡಿ, ಇವಾಗ 3 ಮೊಟ್ಟೆನ ನಾನು ಒಡೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಬಟ್ಲಿಂದ 1 ಬಟ್ಲು ಸಕ್ಕರೆ. ಈ ಬಟ್ಲೆ ಲಾಸ್ಟ್ವರೆಗೂ ನಾವು ಮೆಜರ್ಮೆಂಟಿಗೆ ಎತ್ತಿಟ್ಕೋಬೇಕು. ಈ 1 ಬಟ್ಲು ಸಕ್ಕರೆ. ಆಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 60 ml ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದನ್ನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ, ಸಾರಿ, ಸ್ಕಿಪ್ ಆಗಿದೆ ಅದು. ಆಮೇಲೆ ಅದನ್ನು ಚೆನ್ನಾಗಿ 1-2 ನಿಮಿಷ ಮಿಕ್ಸಿನ ಈ ಥರ ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಲೈಟ್ ಯೆಲ್ಲೋಯಿಶ್ ಕಲರ್ ಆಗಿದೆ. ಈ ಥರ ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಯಾವ ಬಟ್ಲಿಂದ ನಾನು ಸಕ್ಕರೆ ತೊಗೊಂಡಿದ್ದಲ್ಲ ಅದೇ ಬಟ್ಲಿಂದ ಮೈದಾ ಹಿಟ್ಟನ್ನು ಜರಡಿ ಹಿಡಿದು ತೊಗೊಂಡಿರುವಂಥದ್ದು. ಈ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಜರಡಿ ಹಿಡಿದೇ ತೊಗೋಬೇಕು. 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು. ನೋಡಿ, ಎರಡೂ ಕೂಡ ಜರಡಿ ಹಿಡ್ಕೋತಾ ಇದ್ದೀನಿ. ಇಲ್ಲಿ ಮೈದಾ ನಾನು ಮುಂಚೆನೇ ಜರಡಿ ಹಿಡಿದು ಎತ್ತಿಟ್ಕೊಂಡಿದ್ದೆ. ಜರಡಿ ಹಿಡಿದೆ ಯಾವುದೇ ಕಾರಣಕ್ಕೂ ಮೈದಾನ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಕೇಕ್ ಸ್ಪಾಂಜಿಯಾಗಿ ಬರಲ್ಲ. ಅದಕ್ಕೋಸ್ಕರ ಇವಾಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮಗೆ, ಮೊಟ್ಟೆನೂ ಮತ್ತು ಸಕ್ಕರೆನೂ ಮಿಕ್ಸಿಲಿ ನಾನು ತಿರುಗಿಸ್ಕೊಳ್ಳೋವಾಗ ಒಂದು 60 ml ಆಯಿಲ್ ಹಾಕ್ಕೊಂಡಿದ್ದೆ. ಆಯಿಲ್ ಮಾತ್ರ ಸ್ಮೆಲ್ ಇಲ್ದಿರೋದು ತೊಗೊಳ್ಳಿ ಆದಷ್ಟು, ಯಾಕಂದರೆ ಆ ಎಣ್ಣೆ ಸ್ಮೆಲ್ಲು ನಮಗೆ ಕೇಕ್ ಒಳಗಡೆ ಬರಬಾರ್ದು. ಹಾಗಾಗಿ ಸ್ಮೆಲ್ ಇಲ್ಲದೆ ಇರುವಂಥ ಎಣ್ಣೆನ ತೊಗೊಳ್ಳಿ. ಇವಾಗ ಏನು ಮೊಟ್ಟೆದ ಮಿಕ್ಸರ್ ಇತ್ತಲ್ಲ ಫ್ರೆಂಡ್ಸ್, ಅದನ್ನು ನಾನು ಮೈದಾ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಮೈದಾ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಕರೆಕ್ಟಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕೋದು ಮಾತ್ರ ನನ್ನ ಹತ್ರ ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ. ಇವಾಗ ನೋಡಿ, ಇದೇ ಥರ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ನೀವು ಈ ಥರ ಫುಲ್ ಸ್ಪೀಡಲ್ಲಿ ಒಂದೇ ಈ ಥರ ರೌಂಡ್ ತಿರುಗಿಸಂಗಿಲ್ಲ. ನಾನು ಇಲ್ಲಿ ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ಅದೇ ಥರ ನೀವು ಅದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಲಂಗ್ಸ್ ಇರಬಾರ್ದು ಫ್ರೆಂಡ್ಸ್, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಕಡೆ ನಾವು ಹೋಗೋಣ ಫ್ರೆಂಡ್ಸ್. ಇವಾಗ ಯಾವ ಬಟ್ಲಿಂದ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೆನಲ್ಲ ಆ ಬಟ್ಲಿಂದ ಅರ್ಧ ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲಿಗೆ 60 ಗ್ರಾಮು ಬಟರ್ ಹಾಕೋತಾ ಇದ್ದೀನಿ. ನಿಮಗೆ ಗ್ರಾಮ್ ಲೆಕ್ಕ ಗೊತ್ತಾಗಿಲ್ಲ ಅಂದರೆ ಫುಲ್ 2 ಟೀ ಸ್ಪೂನಷ್ಟು ಬಟರ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ. ಇವಾಗ ಇದನ್ನು ಯಾವ ಥರ ನಾವು ಹಾಲನ್ನ ಕಾಯಿಸ್ಕೋಬೇಕು ಅಂದರೆ ಕುದಿಸ್ಕೊಳ್ಳೋದಾಗಲಿ ಅದು ಉಕ್ಕು ಬರೋವರೆಗೂ ಕಾಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಹಾಲನ್ನ ಕಾಯಿಸ್ಕೋಬೇಕು ಅಂತ. ಈ ಬಟರ್ ಜಸ್ಟ್ ಮೆಲ್ಟ್ ಆದರೆ ಸಾಕು, ಅಷ್ಟು ಮಾಡ್ಕೊಂಬಿಡಿ. ಅದಕ್ಕಿಂತ ಜಾಸ್ತಿ ಬೇಡ. ಜಾಸ್ತಿ ಕುದಿಸೋದಾಗಲಿ ಕರಗಿಸೋದಲ್ಲದೆ ಎಲ್ಲ ಬೇಡ. ಇವಾಗ ಈ ಕಡೆ ನಾನು ಒಂದು ಕಡಾಯಿನ ಪ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಕಡಾಯಿ ಒಳಗಡೆ ಉಪ್ಪನ್ನ ಹಾಕಿ ಇಟ್ಬಿಟ್ಟಿದ್ದೀನಿ. ಅದು ಪ್ರೀ ಹೀಟ್ ಆಗ್ತಾ ಇದೆ. ಆಮೇಲೆ ಈ ಕಡೆ ಕೂಡ ನೀವು ನೋಡ್ತಾ ಇರ್ಬೋದು, ಬಟರ್ ಕೂಡ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಫುಲ್ ಬಟರ್ ಎಲ್ಲ ಮೆಲ್ಟ್ ಆಗಿದೆ ಫ್ರೆಂಡ್ಸ್. ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಇವಾಗ ಇದು ಬಿಸಿ ಬಿಸಿ ಹಾಲನ್ನೇ ನಾವು ಮಿಕ್ಸರ್ಗೆ ನೋಡ್ಕೊಂಡು ಹಾಕೊಳ್ಳೋಣ. ಒಂದೇ ಸರ್ತಿ ಹಾಕೋಬೇಡಿ, ಯಾಕಂದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಸಕ್ಕರೆ ಸಣ್ಣ ಇದ್ದರೆ ಜಾಸ್ತಿ ಹಾಲು ಹಿಡಿಯಲ್ಲ, ಸಕ್ಕರೆ ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಹಾಲು ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ನೋಡಿ, ಈ ಥರ ಮತ್ತೆ ಸೇಮ್ ಅದೇ ಥರನೇ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಕೋತಾ ಹೋಗಬೇಕು. ಮಿಕ್ಸರ್ನ ಮಾತ್ರ ನೀವು ಈ ಥರ ಫುಲ್ಲು ಸ್ಪೀಡಲ್ಲಿ ತಿರುಗಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಆಮೇಲೆ ಇದರಲ್ಲಿ ಆದಷ್ಟು ಲಂಗ್ಸ್ ಫ್ರೀ ಮಾಡ್ಕೊಳ್ಳಿ, ಲಂಗ್ಸ್ ಆಗಬಾರ್ದು, ಆ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಮತ್ತೆ ಮಿಕ್ಕಿದ ಹಾಲನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಇಲ್ಲಿ ಪಕ್ಕ ಇರುತ್ತೆ ಫ್ರೆಂಡ್ಸ್. ನಾನು ಹೇಳಿರೋ ರೀತಿ ಪ್ರತಿಯೊಂದು ಮೆಜರ್ಮೆಂಟ್ನ ನೀವು ತೊಗೊಂಡ್ರೆ ಪರ್ಫೆಕ್ಟಾಗಿರುವಂಥ ಕಪ್ ಕೇಕ್ನ ನೀವು ಈಸಿಯಾಗಿ ಮಾಡ್ಬೋದು. ಆಮೇಲೆ ಇದನ್ನು ನಾನು ವಿತೌಟ್ ಅವನ್ ಇಲ್ಲದೆ ಹೇಗೆ ಮನೆಯಲ್ಲಿ, ಆಮೇಲೆ ಬ್ಲೆಂಡರ್ ಇಲ್ಲದೆ ಅವನ್ ಇಲ್ಲದೆ ಹೇಗೆ ಸುಲಭವಾಗಿ ಕಪ್ ಕೇಕ್ಸು ಮನೆಯಲ್ಲಿ ಬರೀ ಒಂದು 50 ನಿಮಿಷದಲ್ಲೇ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ. ಈ ಥರ ಎತ್ತಿ ಹಾಕಿದ್ರೆ ರಿಬ್ಬನ್ ಥರ ಬೀಳಬೇಕು. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಈ ಬ್ಯಾಟರ್ನ ನಾವು ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇವಾಗ ನಾವು ಕಪ್ ಕೇಕ್ಸ್ನ ರೆಡಿ ಮಾಡ್ಕೋತೀವಲ್ಲ, ಅದು ಮುಂದಿನ ಪ್ರೊಸೆಸ್ನ ನಾವು ಮಾಡ್ಕೊಳ್ಳೋಣ ಬನ್ನಿ. ಇವಾಗ ವೆನಿಲಾ ಎಸೆನ್ಷಿಯಲ್ ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆಯಿಲ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದ್ರೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಬಟರ್ ಪೇಪರು ಆಮೇಲೆ ಕಪ್ ಕೇಕ್ಸ್ ಮಾಡೋದು ಏನಾದರೂ ನಿಮ್ಮ ಹತ್ರ ಇದ್ದರೂ ಕೂಡ
ಅದನ್ನು ಕಪ್ ಕೇಕ್ ಮೋಲ್ಡ್ ಅಂತಾರಲ್ಲ ಅದು ಇದ್ರೂ ಕೂಡ ನೀವು ಮಾಡ್ಕೋಬೋದು. ಆದರೆ ಯಾವುದೂ ಇಲ್ಲದೆ ಸುಲಭವಾಗಿ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಸುಲಭವಾಗಿ ಕಪ್ ಕೇಕ್ಸ್ನ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸರ್ತಿ ನಿಮ್ಗೆ ಏನಾದರೂ ಕಪ್ ಕೇಕ್ಸ್ ಇಷ್ಟ ಆದರೆ, ನಿಮ್ಗೇನಾದರೂ ಕಪ್ ಕೇಕ್ಸ್ ಜೊತೆ ಮೇಲೆ ಕ್ರೀಮ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಕ್ರೀಮ್ ಕಪ್ ಕೇಕ್ಸ್ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ವೀಡಿಯೋ ನಾನು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬನ್ನಿ ಬ್ಯಾಟರ್ನ ಕಪ್ಗೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಬಟ್ಲಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಎಷ್ಟು ಹಾಕೋಬೇಕು ಅಂತಲೂ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿರುವಂಥ ಫಿಲ್ಲಿಂಗ್ ಆಗಿದೆ. ಈ ಥರ ಅರ್ಧ ಬಟ್ಲು ಮಾತ್ರ ಹಾಕೋಬೇಕು. ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಒಂದು ಸರ್ತಿ. ನೋಡಿ ಈ ಥರ ಮಿಕ್ಕಿದ್ನು ಸೇಮ್ ಅದೇ ಥರನೇ. ಯಾಕಂದರೆ ಇಲ್ಲಿ ಫುಲ್ ಆ ಬ್ಯಾಟರ್ನ ಹಾಕೊಳ್ಳೋಕೆ ಹೋಗಬೇಡಿ, ಬ್ಯಾಟರ್ ಮಾತ್ರ ಅರ್ಧನೇ ಇರಲಿ. ಯಾಕಂದರೆ ಉಬ್ಬುತ್ತಲ್ಲ, ಹಾಗಾಗಿ ಜಾಸ್ತಿ ಆಗಿ ಆಚೆ ಬರಬಾರ್ದು. ಅದಕ್ಕೋಸ್ಕರ ಅರ್ಧನೇ ಹಾಕೊಂಬಿಡಿ ಬ್ಯಾಟರ್ನ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಯಾವುದೇ ಇದು ಕಪ್ ಕೇಕ್ ಮಾಡೋ ಮೋಲ್ಡು, ಅವನ್ನು, ಬ್ಲೆಂಡರು ಇಲ್ಲದೆ ಈಸಿಯಾಗಿ ನಿಮ್ಮ ಮನೇಲಿ ಕೇಕ್ ಮಾಡ್ಬೋದಾ ಅಂತ ಕೆಲವ್ರಿಗೆ ಇರುತ್ತೆ. ನಿಜವಾಗ್ಲೂ ಈ ನಾನು ಹೇಳಿರೋ ರೆಸಿಪಿನ ಪರ್ಫೆಕ್ಟ್ ಆಗದಂಥ ಮೆಜರ್ಮೆಂಟಲ್ಲಿ ನೀವು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುವಂಥ ಕೇಕ್ನ ನೀವು ರೆಡಿ ಮಾಡ್ಕೋಬೋದು. ಕೆಲವೊಂದು ಸರ್ತಿ ಮಕ್ಕಳಿಗೆ ಬೇಕು ಅಂದಾಗ ಈ ಥರ ನಾವು ಮನೇಲೇ ಮಾಡಿಕೊಟ್ರೆ ಜಸ್ಟ್ ಒಂದು 50 ನಿಮಿಷದಲ್ಲೇ ಕೇಕ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಹೆಚ್ಚು ಕಮ್ಮಿ ಅಂದರೆ 1 ಗಂಟೆ ಒಳಗಡೆ. ಇವಾಗ ನನ್ನ ಹತ್ರ ಸ್ವಲ್ಪ ಟುಟಿ ಫ್ರೂಟಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚೆರಿ ಇದ್ದರೂ ಕೂಡ ಹಾಕೋಬೋದು. ಮಿಕ್ಕಿದ ಬೇರೆ ಏನು ಇಷ್ಟನೋ ಅದನ್ನು ಕೂಡ ಹಾಕೋಬೋದು. ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ಇಲ್ಲಿ ನನ್ನ ಹತ್ರ ಅದು ಟುಟಿ ಫ್ರೂಟಿ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಇದು ಇಲ್ಲ ಅಂದರೆ ತೊಂದರೆ ಬೇಡ, ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ಯಾಕಂದರೆ ಡ್ರೈ ಫ್ರೂಟ್ಸ್ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ, ಹಾಕೋಬೋದು. ಇವಾಗ ನೋಡಿ, ನಾನು ಇಲ್ಲಿ ಒಂದು ಕಪ್ ಕೇಕ್ ಮಾಡೋಕ್ಕೆ ಕೆಳಗಡೆ ಒಂದು ಬಟ್ಲಿಟ್ಟು ಅದ್ರ ಮೇಲೆ ತಟ್ಟೆ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಕಪ್ನ ಅರೇಂಜ್ ಮಾಡ್ಕೊಂಡ್ಬಿಡೋಣ ಬನ್ನಿ. ಒಂದೊಂದೇ ಬಟ್ಲನ್ನ ಈ ತಟ್ಟೆ ಕೆಳಗಡೆ ಒಂದು ಬಟ್ಲಿದೆ ಫ್ರೆಂಡ್ಸ್. ಯಾಕಂದರೆ ಫುಲ್ ತಟ್ಟೆ ಹಾಗೆ ಇಡೋಕೆ ಹೋಗ್ಬಿಡಿ, ಕೆಳಗಡೆ ಒಂದು ಬಟ್ಲಿಟ್ಟು ಆಮೇಲೆ ತಟ್ಟೆನ ಇಟ್ಕೊಳ್ಳಿ. ಇವಾಗ ಎಲ್ಲ ಕಪ್ಸ್ನ ನಾನು ಅರೇಂಜ್ ಮಾಡಿದ್ದಾಯಿತು. ನೋಡಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಟೋಟ್ಲಾಗಿ 7 ಕಪ್ ಕೇಕ್ಸು ನಾನು ಇಟ್ಟಿದ್ದೀನಿ. ಇವಾಗ ಮಿಕ್ಕಿದ್ದನ್ನು ಕೂಡ ಸೇಮ್ ಇದೇ ಥರ ಮತ್ತೆ ಜಾಸ್ತಿ ಆದರೆ ಮತ್ತೆ ಇನ್ನೊಂದು ಸರ್ತಿನೂ ಮಾಡ್ಕೋಬಹುದು. ಇವಾಗ ಇದನ್ನು ಬಿಟ್ಬಿಡೋಣ ಫ್ರೆಂಡ್ಸ್. ಒಂದು 50 ನಿಮಿಷದವರೆಗೂ ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಬನ್ನಿ, 50 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿರುವಂಥ ಗೋಲ್ಡ್ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಒಳಗಡೆ ಚಾಕು ಹಾಕಿದ್ರೆ ಪೂರ್ತಿ ಕ್ಲೀನಾಗಿ ಬಂದಿದೆ. ಈ ಥರ ಬಂದರೆ ಕೇಕ್ ಆಗಿದೆ ಅಂತ ಅರ್ಥ. ಇನ್ನೊಂದು ಫ್ರೆಂಡ್ಸ್, ಮಧ್ಯದಲ್ಲಿ ನೀವು ಲಿಡ್ನ ಓಪನ್ ಮಾಡೋದು ನೋಡೋದೆಲ್ಲ ಮಾಡಬೇಡಿ. 30 ನಿಮಿಷದವರೆಗೂ ಅಂತೂ ಮಿನಿಮಮ್ ಓಪನೇ ಮಾಡೋಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಫ್ಲೇಮ್ ಮೇಲೆ ಡಿಪೆಂಡ್ ಇರುತ್ತೆ, ಬೇಗನೂ ಆಗುತ್ತೆ ಅಂದ್ಬಿಟ್ಟು 30 ನಿಮಿಷ ಆದಮೇಲೆ ಒಂದು ಸರ್ತಿ ಚೆಕ್ ಮಾಡಿ. ಆಗಿಲ್ಲ ಅಂದರೆ ಮತ್ತೆ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಇವಾಗ ನೋಡಿ, ಜಾಸ್ತಿ ಬಿಸಿ ಇರೋವಾಗ ಕಪ್ ಕೇಕ್ಸ್ನ ತೆಗಿಯೋಕ್ಕೆ ಹೋಗಬೇಡಿ. ಇದು ಜಾಸ್ತಿ ಬಿಸಿ ಇರಲಿಲ್ಲ, ಆರಾಮಾಗಿ ನಾನು ಮುಟ್ಬೋದಾಗಿತ್ತು ಟಿಶ್ಯೂ ಪೇಪರಿಂದ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಅಂದರೆ ತಡಿಯೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಎಕ್ಸೈಟ್ಮೆಂಟು ಯಾವ ಥರ ಆಗಿದೆ ಅಂತ ನೋಡೋಣ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಅವನ್ ಇಲ್ಲದೆ, ಬ್ಲೆಂಡರ್ ಇಲ್ಲದೆ, ಆಮೇಲೆ ಇದು ಮೋಲ್ಡ್ಸ್ ಇಲ್ಲದೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ಯಾವ ಬೇಕ್ರಿಗಿಂತ ಕಮ್ಮಿ ಇದೆ ಹೇಳಿ ಫ್ರೆಂಡ್ಸ್. ಎಷ್ಟು ಪರ್ಫೆಕ್ಟಾಗಿರುವಂಥ ಕಲರು, ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೇಕ್ನು. ಮಿಕ್ಕಿದೆಲ್ಲ ಕೇಕ್ನು ಇದೇ ಥರ ತೆಗೆದು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇವಾಗ ಒಳಗಡೆ ಕೂಡ ಹೆಂಗಿದೆ ಅಂತ ನೋಡೋಣ. ನೋಡಿ ಸ್ಪಾಂಜಿಯಾಗಿ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್, ಫುಲ್ಲು ಸ್ಪಂಜ್ ಥರನೇ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಾಗಿದೆ. ಪೂರ್ತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೀವು ನೋಡಿ. ಈ ಥರ ಮಾಡಿದ್ರೆ ಯಾರು ಬೇಕಾದರೂ ಸುಲಭವಾಗಿ ಕೇಕ್ನ ಮನೇಲಿ ರೆಡಿ ಮಾಡ್ಕೋಬೋದು. ಆಮೇಲೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಸ್ಪಾಂಜ್ ಕೇಕು ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಹೇಳಿ ತುಂಬ ಸುಲಭವಾಗಿ ಕೇಕ್ ಈಗ ನಾವು ಮನೇಲಿ ಮಾಡ್ಕೋಬಹುದು ಅಂತ. ಆಮೇಲೆ ನೀವು ಕೂಡ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.